आध्यात्मिको यः पुरुषः सोऽसावेवाधिदैविकः यस्तत्रोभयविच्छेदः सस्मृतो ह्याधिभौतिकः। भागवते द्वितीये स्कन्धे दशमे अध्याये अथेदानीं व्याख्यास्यते अष्टमः श्लोकः। ಎರಡನೇ ಸ್ಕಂದದ 10ನೇ ಅಧ್ಯಾಯದ 8ನೇ ಶ್ಲೋಕ। अस्मिन् श्लोके तमेव भगवन्तम् आश्रयनामानं परमात्मा ब्रह्म इति शब्दितम् अन्येन लक्षणेन विशिनष्टि। अनंत कल्याण गुणपरिपूर्णः तथैव च अनंत लक्षण लक्षितश्च भवति अयं भगवान्। अतः आध्यात्मिक आधिभौतिक आधिदैविक रूपाणि भगवतः यानि वर्तन्ते तानि सर्वाण्यपि ऐक्यमेव भजन्ते इति ऐक्योक्ति पूर्वकं सर्वे इमे जीवाः लक्ष्म्यादयः स्तम्भपर्यन्ताः भगवतः अधीनाः एव इति वर्णयति। सर्वेषाम् अस्माकं चक्षुरादिषु शरीरसम्बन्धिषु आध्यात्मिकरूपेण बोभवीति भगवान्। स एव च आदित्यादिषु अधिदैवेषु आधिदैविकरूपेण स्थित्वा तान् प्रेरयति। अधिभूतेषु घटादिपदार्थेषु च स एव रूपान्तरेण तिष्ठति। एवं च भगवतः आदिभौतिक आध्यात्मिक आधिदैविक रूपाणि अभिन्नान्येव भवन्ति। इति जगतः क्रियाणां वर्णनेन श्रवणेन च सर्वाश्रयस्य भगवतः एव लक्षणान्यपि अवगतानि भवन्ति इति अत्र अभिप्रायः। ಸರ್ವಾಶ್ರಯನಾದ ಭಗವಂತನನ್ನು ತಿಳಿಯುವುದು ಶಾಸ್ತ್ರಗಳ ಉದ್ದೇಶ. 9 ತತ್ವಗಳನ್ನು ತಿಳಿದಿದ್ದರಿಂದ 9 ಪುರಾಣದ ಅಂಶಗಳನ್ನು ತಿಳಿದಿದ್ದರಿಂದ 10ನೇ ಅಂಶವಾದ ಭಗವಂತನ ವಿಶುದ್ಧವಾದ ಜ್ಞಾನ ಬರಲಿಕ್ಕೆ ಸಾಧ್ಯ ಅನ್ನೋದನ್ನು ನೋಡಿದ್ದೇವೆ. ಆ ಭಗವಂತನ ಕೆಲ ಲಕ್ಷಣಗಳನ್ನು ಕೂಡ ಈ ಹಿಂದಿನ ಶ್ಲೋಕದಲ್ಲಿ ನೋಡಿದ್ದೇವೆ. ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅನ್ನುವ 3 ರೂಪಗಳಿಂದ ಅವನೇ ಎಲ್ಲ ಕಡೆ ಇದ್ದಾನೆ. ನಮ್ಮ ಕಣ್ಣಿನಲ್ಲಿದ್ದಾನೆ, ಎದುರುಗಡೆ ಇರುವಂತಹ ವಸ್ತುವಿನಲ್ಲಿ, ಕಣ್ಣು ಮೊದಲಾದ ಇಂದ್ರಿಯಗಳಲ್ಲಿದ್ದಾನೆ, ಎದುರುಗಡೆ ಇರುವ ವಸ್ತುವಿನಲ್ಲಿದ್ದಾನೆ, ಮತ್ತೆ ಸೂರ್ಯ ಚಂದ್ರ ಮೊದಲಾದ ದೇವತೆಗಳಲ್ಲಿದ್ದಾನೆ. ಹೀಗಿದ್ದು ನಮ್ಮೆಲ್ಲ ಕ್ರಿಯೆಗಳನ್ನು ಮಾಡಿಸ್ತಿದ್ದಾನೆ. ಅವನಿಗೆ ಅಧೀನರಾಗಿಯೇ ಈ ಪ್ರಕೃತಿ, ಬ್ರಹ್ಮ, ಒಬ್ಬ ತೃಣಮಾನವ ಹೀಗೆಲ್ಲರೂ ಕೂಡ ಇದ್ದಾರೆ ಅನ್ನುವುದು ನಮಗೆ ಗೊತ್ತಾಗ್ತದೆ. ಅದನ್ನ ಈ ಶ್ಲೋಕದಿಂದ ಹೇಳಲಿಕ್ಕೆ ಹೊರಟಿದ್ದಾರೆ. ಹೀಗೂ ಒಂದು ಪ್ರಶ್ನೆ ಬಂದ್ರೆ ಮತ್ತೊಂದು ಪ್ರಶ್ನೆ ಬರೋದಿದೆ. ಆ ಪ್ರಶ್ನೆಗೂ ಉತ್ತರ ರೂಪವಾಗಿ ಈ ಶ್ಲೋಕ ಹೊರಟಿದೆ ಅಂತಾರೆ. ಬ್ರಹ್ಮಾದಿಗಳು ಕೂಡ ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾರಲ್ಲ, ಭಗವಂತನೇ ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾನೆ ಅಂತ ಏನಿಲ್ಲ. ಬ್ರಹ್ಮಾದಿಗಳು ಜಗತ್ತನ್ನು ಸೃಷ್ಟಿಸುವುದನ್ನ ನಾವು ನೋಡೇ ಇದ್ದೀವಿ. ಹಾಗಿರುವಾಗ ಸೃಷ್ಟಿಯಾದಿ ವ್ಯಾಪಾರಾಶ್ರಯ ಅನ್ನುವ ಒಂದು ಲಕ್ಷಣ ಅದು ಬ್ರಹ್ಮಾದಿಗಳಿಗೂ ಬಂತಲ್ಲ.
ಕೇವಲ ಭಗವಂತನಿಗೆ ಆ ಲಕ್ಷಣ ಬಂತು ಅಂತ ಹೇಗೆ ಅಂತ ಒಂದು ಜಿಜ್ಞಾಸೆ ನಮಗೆ ಮೂಡಿದರೆ, ಚತುರ್ಮುಖ ಮೊದಲಾದ ಎಲ್ಲ ದೇವತೆಗಳಿಗೂ, ತತ್ವಾಭಿಮಾನಿ ದೇವತೆಗಳಿಗೂ ಇವನೇ ಆಶ್ರಯ ಅನ್ನೋದನ್ನ ಈಗಲೇ ತಿಳಿಸಲಿಕ್ಕೆ ಹೊರಟಿದ್ದಾರೆ. ಆ ಮೂಲಕ ಅವನು ಸರ್ವಕ್ಕೂ ಆಶ್ರಯ, ಅವನ ಅಧೀನರಾಗಿದ್ದು ವಿಭಿನ್ನ ಕಾರ್ಯಗಳನ್ನು ಮಾಡುವಂಥವರು ಈ ಉಳಿದ ದೇವತೆಗಳು ಅಂತ ನಾವು ತಿಳ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ತಾರೆ. ಉಪನಿಷತ್ತಿನಲ್ಲಿ ಅದನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಮುಂದೆ ನಾವು ನೋಡೋಣ ಉಪನಿಷತ್ತಿನ ಭಾಷ್ಯಗಳಲ್ಲಿ. ಬ್ರಹ್ಮಾದಿಗಳಿಗೆ ಜ್ಞಾನ ಬರಬೇಕಾದ್ರೆ ಭಗವಂತನ ನೆರವು ಬೇಕು. ಆದರೆ ಭಗವಂತನಿಗೆ ಮಾತ್ರ ಇನ್ಯಾರ ನೆರವಿನಿಂದಲೂ ಜ್ಞಾನ ಬರಬೇಕಾಗಿಲ್ಲ. ಜ್ಞಾನ, ಕ್ರಿಯೆ, ಇಚ್ಛಾ ಯಾವುದೂ ಕೂಡ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಈ ಚಕ್ಷುರೇಂದ್ರಿಯದಲ್ಲಿ ಪ್ರೇರಕರಾದಂತಹ ಸೂರ್ಯ ಮೊದಲಾದ ದೇವತೆಗಳು ಅವರೇ ಹೊರಗೆ ಪ್ರಕಾಶಾದಿಗಳನ್ನು ಕೂಡ ಕೊಡುವಂಥವ್ರು, ಬೆಳಕನ್ನು ಕೊಡುವಂಥವರು ಕೂಡ ಅವರೇ ಆಗಿದ್ದಾರೆ. ಅವರು ಪ್ರೇರಕರಾಗಿರುವುದರಿಂದ ನಮ್ಮ ಇಂದ್ರಿಯ ಮತ್ತು ಬೆಳಕು ಇವುಗಳ ಬೆಂಬಲದಿಂದ ನಮಗೆ ವಸ್ತುಗಳ ಜ್ಞಾನ ಬರುವುದು ಸಾಧ್ಯ. ಕಿವಿಯ ಶಬ್ದದ ಜ್ಞಾನ, ರೂಪದ ಜ್ಞಾನ, ಗಂಧದ ಜ್ಞಾನ, ರಸದ ಜ್ಞಾನ, ಸ್ಪರ್ಶದ ಜ್ಞಾನ, ವಸ್ತುಗಳ ಜ್ಞಾನ ಇಲ್ಲ ಬರುವುದು ಹೀಗೆ ಆ ಹೊರಗಿನ ಭೌತ ವಸ್ತುಗಳನ್ನು ಪ್ರೇರಿಸುವವರೇ ನಮ್ಮ ಇಂದ್ರಿಯಗಳನ್ನು ಪ್ರೇರಿಸ್ತಾರೆ. ನಮಗೆ ನಿಮಗೆ ಎಲ್ರಿಗೂ ಕೂಡ ಭೌತ ವಸ್ತುವಿನ ಜ್ಞಾನ ಅಂತೂ ಬಂದಿದೆ. ನಾವು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯ ಆರಂಭದ ಹಂತದಲ್ಲಿದ್ದಾಗ ಜ್ಞಾನ ಬಂದಿದೆ, ಅದರಿಂದ ಮತ್ತೇನೋ ಕೆಲಸ ಮಾಡಿಕೊಂಡೆವು, ನಮ್ಮ ಜೀವನ ನಡೀತು, ಹುಟ್ಟಿದೆವು, ಸತ್ಯವು. ಈ ಹುಟ್ಟು ಸಾವುಗಳ ನಡುವೆ 5 ಜ್ಞಾನೇಂದ್ರಿಯಗಳಿಂದ ಏನೇನೋ ಅನುಭವಿಸಿದೆವು, 5 ಕರ್ಮೇಂದ್ರಿಯಗಳಿಂದ ಏನೇನೋ ಮಾಡಿದೆವು, ಮನಸ್ಸಿನಿಂದ ಏನೇನೋ ತಿಳಿದೆವು. ಇಷ್ಟಾಗಿ ನಮ್ಮದು ಮುಗಿದು ಹೋಗ್ತದೆ. ಆದರೆ ಸ್ವಲ್ಪ ಆಲೋಚನಾಶೀಲನಾದವನು ಹೀಗೆ ಚಿಂತನೆ ಮಾಡ್ತಾನೆ. ಸಾಧಕನ, ಅನ್ವೇಷಕನ ಚಿಂತನೆಗಳನ್ನು ದಾಖಲಿಸಿದಂಥ ಒಂದು ಉಪನಿಷತ್ತಿದೆ, ತಲವಕಾರ ಉಪನಿಷತ್ತು. ಕೇನೇಷಿತಂ ಪತತಿ ಪ್ರೇಷಿತಂ ಮನಃ, ಕೇನ ಪ್ರಾಣಃ ಪ್ರಥಮಃ ಪ್ರೈತಿಯುಕ್ತಃ, ಕೇನೇಷಿತಾಂ ವಾಚಮಿಮಾಂ ವದಂತಿ, ಚಕ್ಷುಶ್ರೋತ್ರಂ ಕವುದೇವೋ ವಿನುಕ್ತಿ. ನಮ್ಮ ಈ ಮನಸ್ಸು ಅನೇಕ ಒಳ್ಳೆಯ ವಿಷಯಗಳ ಬಗ್ಗೆನೂ ಹರಿತದೆ, ಕೆಟ್ಟ ವಿಷಯಗಳ ಕಡೆನೂ ಅನೇಕ ಬಾರಿ ಆಲೋಚನೆ ಮಾಡ್ತದೆ. ಸರಿ, ಈ ಮನಸ್ಸಿಗೆ ಪ್ರೇರಣೆ ಕೊಟ್ಟವರು ಯಾರು? ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತ, ನಮ್ಮಲ್ಲಿ ಪ್ರಾಣ ಸಂಚಾರ ಆಗ್ತದೆ. ಆ ಪ್ರಾಣ ಯಾರು? ಮತ್ತೆ ಆ ಪ್ರಾಣ ಯಾರ ಪ್ರೇರಣೆಯಿಂದ ಒಳಗಾಗಿ ಕೆಲಸ ಮಾಡ್ತಿದ್ದಾನೆ? ಯಾರ ಪ್ರೇರಣೆಯಿಂದ ನಮ್ಮ ಈ ಮಾತು ಆಡ್ತಾ ಇದೆ, ನಮ್ಮ ನಾಲಿಗೆ ಆಡ್ತಾ ಇದೆ? ನಾವು ಅಧ್ಯಾತ್ಮದ ಕುರಿತಾಗಿ ಆದರೂ ಲೌಕಿಕದ ಕುರಿತಾಗಿ ಆದರೂ ಆಡಬೇಕಾದ್ರೆ ನಾಲಿಗೆಯೇ ಬೇಕು. ಆ ನಾಲಿಗೆಯನ್ನು ಪ್ರೇರಿಸುವವರು ಯಾರು? ನಮ್ಮ ಕಣ್ಣನ್ನ ರೂಪದವನ್ನು ನೋಡುವಂತ ಪ್ರೇರಿಸಿದವರು ಯಾರು? ಕಿವಿಯನ್ನ ಶಬ್ದವನ್ನು ಕೇಳುವಂತ ಪ್ರೇರಿಸಿದವರು ಯಾರು? ಈಗೊಂದು ತುಂಬಾ ಸುಂದರವಾದ ಪ್ರಶ್ನೆ ಇದು. ವಸ್ತುತಃ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಎಲ್ಲವನ್ನೂ ಇಲ್ಲಿ ಹೇಳಲಿಲ್ಲ. ಒಟ್ಟಾರೆ 11 ಇಂದ್ರಿಯಗಳು. ಮನಸ್ಸು ಅನ್ನುವುದು 5 ಜ್ಞಾನೇಂದ್ರಿಯಕ್ಕೂ ಬೇಕು, 5 ಕರ್ಮೇಂದ್ರಿಯಕ್ಕೂ ಬೇಕು. ಮೊದಲೊಂದನ್ನು ಮನಸ್ಸನ್ನು ಹೇಳಿದ್ದಾರೆ. ಕೇನೇಷಿತಂ ಪತತಿ, ಬೀಳ್ತದಲ್ಲ ಮನಸ್ಸು, ಎಲ್ಲೋ ಹೋಗಿ ಒಳ್ಳೆಯ ವಿಷಯದ ಕಡೆಗೋ ಕೆಟ್ಟ ವಿಷಯದ ಕಡೆಗೋ ಬೀಳ್ತದೆ. ಬೀಳುವುದು ಎಲ್ಲಿಂದ? ಯಾರಿಂದ? ಮತ್ತೆ ನಮ್ಮ 5 ಜ್ಞಾನೇಂದ್ರಿಯಗಳಿವೆ, ಕಿವಿ, ಕಣ್ಣು, ಮೂಗು, ಮತ್ತೆ ಜಿಹ್ವೇಂದ್ರಿಯ, ಹಾಗೆಯೇ ತ್ವಗೀಂದ್ರಿಯ ಅಂತ. ತ್ವಗೀಂದ್ರಿಯ ಸ್ಪರ್ಶವನ್ನ, ಮತ್ತೆ ನಮ್ಮ ಜಿಹ್ವೇಂದ್ರಿಯ
ರಸವನ್ನು, ಘ್ರಾಣೇಂದ್ರಿಯ ಗಂಧವನ್ನು, ಮತ್ತು ಕಣ್ಣು ಮತ್ತು ಕಿವಿಗಳು ಕ್ರಮವಾಗಿ ರೂಪ ಮತ್ತು ಶಬ್ದವನ್ನು ತಿಳಿಸ್ತವೆ. ನಮಗೆ ಇವು ಅಲ್ಲದೇ 5 ಕರ್ಮೇಂದ್ರಿಯಗಳಿವೆ. ವಾಕ್, ನಮ್ಮ ನಾಲಿಗೆ ಮಾತಾಡ್ತದೆ, ಮಾತನಾಡಲಿಕ್ಕೆ ಹಚ್ಚುತ್ತದೆ. ನಾಲಿಗೆಯ ಒಂದು ಭಾಗವೇ ಜಿಹ್ವೇಂದ್ರಿಯ. ಆ ಜಿಹ್ವೇಂದ್ರಿಯ ರಸವನ್ನು ತಿಳಿಸ್ತದೆ. ಒಟ್ಟಾರೆ ನಾಲಿಗೆ ಏನಿದೆ ಮಾತನಾಡಲಿಕ್ಕೆ ನಮ್ಮನ್ನು ತೊಡಗಿಸ್ತದೆ. ವಾಕ್. ಮುಂದೆ ಪಾಣಿ, ಪಾದ. ಕೈಯ ಮೂಲಕ ನಾವೇನನ್ನೋ ತಗೊಳ್ತೇವೆ, ಏನನ್ನೋ ಕೊಡ್ತೇವೆ. ಪಾದದ ಮೂಲಕ ಎಲ್ಲೋ ಹೋಗ್ತೇವೆ. ಪಾಯು, ಮಲ ವಿಸರ್ಜಿಸ್ತೇವೆ. ಉಪಸ್ಥ, ಮೂತ್ರ ವಿಸರ್ಜಿಸ್ತೇವೆ. ಹಾಗೇನೆ ಸುಖವನ್ನು ಅನುಭವಿಸ್ತೇವೆ. ಇವು 5 ಕರ್ಮೇಂದ್ರಿಯಗಳು ಅಂತ ಕರೆಸ್ಕೋತವೆ. ಇದ್ರ ಜೊತೆಗೆ ಪ್ರಾಣವೊಂದನ್ನು ಇಲ್ಲಿ ಹೇಳಿದ್ದಾರೆ. ಪ್ರಾಣ ಅಂದರೆ ನಮ್ಮ ಎಲ್ಲ ಇಂದ್ರಿಯಗಳನ್ನು ಅವುಗಳ ಕೆಲಸಕ್ಕೆ ತೊಡಗಿಸುವಂತಹ ಮುಖ್ಯ ಪ್ರಾಣ ಅಂತ ಹೇಳ್ತಾರೆ. ಅದರ ಮುಂದೆ ನೋಡೋಣ ವಿಸ್ತಾರವಾಗಿ. 5 ಜ್ಞಾನೇಂದ್ರಿಯಗಳಾಗಲಿ, 5 ಕರ್ಮೇಂದ್ರಿಯಗಳಾಗಲಿ, ಮನಸ್ಸಾಗಲಿ, ಮತ್ತು ಇವೆಲ್ಲದಕ್ಕೂ ಪ್ರೇರಕವಾದಂತಹ ಪ್ರಾಣ ಆಗಲಿ ಕೆಲಸ ಮಾಡುವುದು ಯಾರಿಂದ? ಹೀಗೊಂದು ಚಿಂತನೆ ಬರಬೇಕಂತ ಮನುಷ್ಯನಿಗೆ. ದೇಹ ವ್ಯಾಪಾರ ಏನೋ ನಡೆದಿದೆ, ಇದನ್ನೆಲ್ಲ ಈ ಎಲ್ಲ ಇಂದ್ರಿಯಗಳನ್ನು ಪ್ರೇರಿಸಿದವರು ಯಾರು ಅನ್ನುವಂಥ ಒಂದು ಜಿಜ್ಞಾಸ ಬರಬೇಕು. ಹಾಗೆ ಜಿಜ್ಞಾಸ ಬಂದಾಗ ಮನುಷ್ಯ ತಳಹಂತದಿಂದ ಮೇಲೆ ಏರ್ತಾ ಇದ್ದಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಅದನ್ನ ಈ ಶ್ಲೋಕವು ಕೂಡ, ಭಾಗವತದ ಈ ಶ್ಲೋಕವು ಕೂಡ ಹಾಗೆ ಹೇಳಿದೆ. ಆಯಾ ಇಂದ್ರಿಯಗಳಿಂದ, ಆಯಾ ಜ್ಞಾನೇಂದ್ರಿಯಗಳಿಂದ ವಸ್ತುಗಳ ಜ್ಞಾನ ಬಂದಾಗ, ಕರ್ಮೇಂದ್ರಿಯಗಳಿಂದ ಆಗಬೇಕಾದ ಕೆಲಸ ಆದಾಗ, ಇದಕ್ಕೆ ಪ್ರೇರಕವಾದಂಥ ಇಂದ್ರಿಯ ಯಾವುದು, ಮತ್ತೆ ಅದಕ್ಕೆ ಸಹಾಯಕವಾದಂತಹ ಬೆಳಕು ಮೊದಲಾದ ಸಂಗತಿಗಳು ಯಾವುದು ಅಂತ ಮನುಷ್ಯ ಆಲೋಚನೆ ಮಾಡಬೇಕು. ಜ್ಞಾನ ಬರ್ತಿರುವುದು ಒಂದು ಮಗುವಿಗೂ ಅನುಭವಿಸಿದ್ದ, ಪ್ರಾಣಿಗೂ ಅನುಭವಿಸಿದ್ದ, ಪಕ್ಷಿಗೂ ಅನುಭವಿಸಿದ್ದ. ಆದರೆ ಆ ಜ್ಞಾನ ಬಂದದ್ದಕ್ಕೆ ಕಾರಣಗಳು ಯಾವುದು? ಒಂದು ಇಂದ್ರಿಯ, 5 ಜ್ಞಾನೇಂದ್ರಿಯಗಳು. ಕೆಲಸ ಆದರೆ ಆ ಕೆಲಸಕ್ಕೆ ಕಾರಣವಾದ ಕರ್ಮೇಂದ್ರಿಯಗಳು. ಮತ್ತೆ ಅದಕ್ಕೆ ಸಹಾಯಕವಾಗಿ ಬೆಳಕು ಮೊದಲಾದದ್ದು ಬೇಕಾಗ್ತದೆ. ರೂಪ ನೋಡ್ಲಿಕ್ಕೆ ಬೆಳಕು ಬೇಕು, ಶಬ್ದ ಕೇಳಲಿಕ್ಕೆ ಗಾಳಿ ಬೇಕು, ಶಬ್ದವನ್ನು ಎಲ್ಲಿ ಹುಟ್ಟಿದೆಯೋ ಅಲ್ಲಿಂದ ನಮ್ಮ ಕಡೆಗೆ ತಂದು ಮುಟ್ಟಿಸ್ಲಿಕ್ಕೆ ಗಾಳಿ ಬೇಕು. ಹೀಗೆಲ್ಲ ಒಂದೊಂದು ಏನೇನೋ ಬೇಕು. ಅಂತೂ ವಸ್ತುವಿನ ಜ್ಞಾನದಿಂದ ಅದಕ್ಕೆ ಕಾರಣವಾದ ಇಂದ್ರಿಯವನ್ನ ಮತ್ತೆ ಅದಕ್ಕೆ ಸಹಾಯಕವಾದ ಬೆಳಕು ಮೊದಲಾದದ್ದನ್ನ ಊಹಿಸಿ ತಿಳ್ಕೋಬೇಕಾಗ್ತದೆ. ಇದೆಲ್ಲವನ್ನು ಹೀಗೆ ಆಲೋಚನೆ ಮಾಡಿದಾಗ ಒಟ್ಟಾರೆ 5 ಜ್ಞಾನೇಂದ್ರಿಯಗಳನ್ನು, 5 ಕರ್ಮೇಂದ್ರಿಯಗಳನ್ನು, ಮನಸ್ಸನ್ನು ನಿಗ್ರಹಿಸುವವನು ಪ್ರಾಣ, ಅವನನ್ನೂ ನಿಗ್ರಹಿಸುವವನು ಭಗವಂತ ಅಂತ ಹೀಗೆ ಸಾಧಕನಿಗೆ ತಿಳಿಲಿಕ್ಕೆ ಸಾಧ್ಯ ಆಗ್ತದೆ. ಇದು ಭಗವಂತನ ಲಕ್ಷಣವನ್ನ ಇನ್ನೊಂದು ರೀತಿಯಿಂದ ಹೇಳಿದಂತಾಯಿತು. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಕ್ತಾಂ ಸಂಜೀವಯತ್ಯ ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ ಹಸ್ತಚರಣ ಶ್ರವಣತ್ವಗಾದಿ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ ಭಾಗವತನು ಕೂಡ ಮುಂದೆ ಧ್ರುವನು ಬಾಯಿಯಿಂದ ಹೇಳಿಸಿದೆಯಲ್ಲ, ಅದು ಕೂಡ ಇದನ್ನೇ ಹೇಳಿದೆ. ಇಮಾಂ ಪ್ರಸುಪ್ತಾಂ, ನಾನೊಂದು ಜೀವ, ಹೌದು. ಆನೆಯಲ್ಲಿ ಒಂದು ಜೀವ ಇದೆ, ಆನೆ ದೇಹದಲ್ಲಿ ಒಂದು ಜೀವ ಇದೆ. ಅಮೀಬಾ, ಬ್ಯಾಕ್ಟೀರಿಯಾ, ಅಲ್ಲೆಲ್ಲ ಕಡೆನೂ ಕೂಡ ಜೀವಗಳಿದ್ದೇ ಇವೆ. ಆತ್ಮ ಅನ್ನೋದು ಎಲ್ಲ ಕಡೆ ಇದೆ. ಮೂಲತಃ ಮಾತನಾಡುವ ಶಕ್ತಿ ಆತ್ಮನಿಗಿದೆ. ಆದರೆ ಆ ಆತ್ಮ ಬೇರೆ ಬೇರೆ ದೇಹಗಳಲ್ಲಿ ಬದ್ಧನಾದಾಗ ಅವನಿಗೆ ಮಾತನಾಡ್ಲಿಕ್ಕೆ ಆಗೋದಿಲ್ಲ. ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಮಾತನಾಡ್ಲಿಕ್ಕೆ ಆಗೋದಿಲ್ಲ. ಮನುಷ್ಯರಲ್ಲಿ ಕೂಡ ಎಲ್ಲರಿಗೂ ಮಾತನಾಡಲಿಕ್ಕೆ, ಸರಿಯಾಗಿ ಮಾತನಾಡಲಿಕ್ಕೆ ಆಗೋದಿಲ್ಲ, ಏನೇನೋ ಮಾತಾಡ್ತಾರಷ್ಟೆ. ಹಾಗಾದರೆ ಪ್ರಸುಪ್ತವಾದ ಶಕ್ತಿ, ಒಂದು ಮಾತಿನ ಶಕ್ತಿ ಬೇರೆ ಪ್ರಾಣಿಗಳಲ್ಲಿ ಅದು ಸುಪ್ತವಾಗಿದೆ. ಮನುಷ್ಯನಲ್ಲೂ ಸುಪ್ತವಾಗಿತ್ತು. ಮಗುವಾಗಿ ಹುಟ್ಟಿದ ಮೇಲೆ ಸ್ವಲ್ಪ ದೀರ್ಘಕಾಲ ಆದ ಮೇಲೇ ಅದು ಎದ್ದು ಹೊರಗೆ ಬರ್ತದೆ. ಆ ಶಕ್ತಿಗೆ ಒಂದು ಪುಟ ಸಿಕ್ಕಾಗಲೇ ಮಾತು ಹೊರಗೆ ಬರ್ತದೆ. ಅಖಿಲ ಶಕ್ತಿಧರ, ಎಲ್ಲ ಇಂದ್ರಿಯಗಳಿಗೂ ಬೇಕಾದಂತಹ ಶಕ್ತಿಯನ್ನ ಕೊಡುವವನೇ ಅವನು.
ಅನ್ಯಾಂಶ ಹಸ್ತಚರಣ ಶ್ರವಣತ್ವಗಾದೀನ್, ಹಸ್ತಗಳು, ನಮ್ಮ ಕೈ, ಕಾಲು, ಶ್ರವಣ, ಕಿವಿ, ನಮ್ಮ ಚರ್ಮ ಮೊದಲಾದ ಇಂದ್ರಿಯಗಳನ್ನು, ಎಲ್ಲ ಜ್ಞಾನೇಂದ್ರಿಯಗಳನ್ನು, ಎಲ್ಲ ಕರ್ಮೇಂದ್ರಿಯಗಳನ್ನು ಹೀಗೆ ತೊಡಗಿಸುವವನು ಯಾರು? ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಅಂಥ ಭಗವಂತನಿಗೆ ನಮಸ್ಕಾರ ಅಂತ ಅಲ್ಲಿ ಕೇಳಿ ಬರ್ತದೆ. ಇದು ಮನುಷ್ಯ ಮೂಲತಃ ಆ ಭಗವಂತನ ಕಡೆಗೆ ನಮ್ಮೆಲ್ಲರನ್ನು ಪ್ರೇರಿಸಿದ ಆ ಭಗವಂತನ ಕಡೆಗೆ ತನ್ನ ಮನಸ್ಸನ್ನು ಹರಿಸುವಂಥ ಒಂದು ವಿಷಯ, ಮೂಲ ಚಿಂತನೆ ಇದು. ಅದನ್ನೇ ಈ ಭಾಗವತ ಇಲ್ಲಿ ಹೇಳಿದೆ. ಆಧ್ಯಾತ್ಮಿಕಂ ಯಾದವಾರರು ಬರೀತಾರೆ, ನಮ್ಮ ಚಕ್ಷುರಾದಿ ಇಂದ್ರಿಯಗಳು, ಹಾಗೆ ಆದಿ ದೈವಿಕ ಅಂದರೆ ಪ್ರಕಾಶ ಮೊದಲಾದದ್ದು, ಬೆಳಕು ಮೊದಲಾದದ್ದು, ಇವೆಲ್ಲ ಸ್ವತಃ ಜ್ಞಾನ ಕಾರಣ ಅಲ್ಲ, ಹೊರತು ಅದರ ಅಭಿಮಾನಿಗಳು ಅದನ್ನು ಪ್ರೇರಿಸಬೇಕು. ಪ್ರೇರಿಸಿದಾಗಲೇ ಕೆಲಸ ಆಗ್ತದೆ. ಅದಕ್ಕೆ ಆಧ್ಯಾತ್ಮಿಕ ಪುರುಷ ಅಂತಲ್ಲಿ ಶಬ್ದ ಪ್ರಯೋಗ ಮಾಡಿದ್ದಾರೆ. ಪುರುಷ ಅಂದರೆ ಒಬ್ಬ ಅಭಿಮಾನಿ ದೇವತೆ ಇದ್ದಾನೆ, ಅವನು ಅದನ್ನು ಪ್ರೇರಿಸಬೇಕು. ನಮ್ಮ ಕಣ್ಣನ್ನು, ಕಿವಿಯನ್ನು ಮತ್ತೊಬ್ಬ ಪುರುಷ ಪ್ರೇರಿಸಬೇಕು ಅಂತ ಹೀಗೆ ಅದರ ಅಭಿಪ್ರಾಯ. ಯಾದವಾರರು ಹೀಗೆ ಹೇಳ್ತಾರೆ, ಅಧ್ಯಾತ್ಮ ಅಂತ ಕರೆಸ್ಕೊಂಡಿರುವ ಕಣ್ಣು, ಕಿವಿ ಮೊದಲಾದವುಗಳಲ್ಲಿ ಸೂರ್ಯ ಮೊದಲಾದ ದೇವತೆಗಳಿದ್ದಾರಲ್ಲ, ಅವರೆಲ್ಲ ಈ ಅಧಿದೈವಿಕ ಅಂತ ಕರೆಸ್ಕೊಂಡಿರುವಂತಹ ಪ್ರಕಾಶ, ಬೆಳಕು ಮೊದಲಾದ ಕಡೆ ಅವರೇ ಪ್ರೇರಕರಾಗಿರ್ತಾರೆ. ಕಣ್ಣಿಂದ ಒಂದು ಉದಾಹರಣೆ ತಗೊಂಡ್ರೆ, ನಮ್ಮ ಕಣ್ಣನ್ನು ಪ್ರೇರಿಸುವವನು ಸೂರ್ಯ. ಆ ಕಣ್ಣು ರೂಪವನ್ನು ನೋಡಬೇಕಾದ್ರೆ ಅದಕ್ಕೆ ಬೆಳಕು ಬೇಕು. ಬೆಳಕು ಬರುವುದು ಕೂಡ ಸೂರ್ಯನಿಂದ. ರಾತ್ರಿ ನಾವು ಚಂದ್ರನ ಮೂಲಕ ನೋಡಬೇಕು ಅಂತಂದ್ರೂ ಕೂಡ ಸೂರ್ಯನಿಂದ ಚಂದ್ರನಿಗೆ ಬೆಳಕು ಬರಬೇಕು, ಆಮೇಲೆ ನೋಡ್ಲಿಕ್ಕೆ ಸಾಧ್ಯ. ಮುಂದೆ ಅಲ್ಲಿ ಉಭಯ ವಿಚ್ಛೇದ ಅಂತಿದೆಯಲ್ಲ, ಸೂರ್ಯ ಪ್ರೇರಕನಾಗಿದ್ದರೆ ಈ ವಿಚ್ಛೇದ ಅಂದರೆ ಸರಿಯಾದ ಜ್ಞಾನ, ಸರಿಯಾದ ತಿಳುವಳಿಕೆ, ವಸ್ತುವಿನ ಸರಿಯಾದ ತಿಳುವಳಿಕೆ, ಅದು ಬರುವುದು ಉಭಯಗಳಿಂದ, ಅಂದರೆ ಆಧ್ಯಾತ್ಮಿಕದಿಂದ ಮತ್ತು ಆದಿದೈವಿಕದಿಂದ. ಅಧ್ಯಾತ್ಮದಲ್ಲಿರುವ ಸೂರ್ಯನ ಒಂದು ರೂಪದಿಂದ, ಹಾಗೆ ಅಧಿದೈವವಾದ ಪ್ರಕಾಶದಲ್ಲಿರುವ ಸೂರ್ಯನ ರೂಪದಿಂದ, ಇವರಿಬ್ಬರಿಂದ ನಮಗೆ ಆ ಜ್ಞಾನ ಬರ್ತದೆ. ಅನುಭವ ಯಾವುದ್ರದ್ದು ಅಂದರೆ ಘಟಪಟಾದಿಗಳದ್ದು, ಅದರಲ್ಲಿರೋ ರೂಪದ್ದು, ರಸದ್ದು, ಶಬ್ದದ್ದು, ಗಂಧದ್ದು, ಸ್ಪರ್ಶದ್ದು, ಇವೆಲ್ಲ ಅವುಗಳನ್ನೇ ಆದಿಭೌತಿಕ ಅಂತ ಅನ್ನೋದು. ಶ್ಲೋಕದಲ್ಲಿ ಆದಿಭೌತಿಕ, ಈ ಆದಿಭೌತಿಕಕ್ಕೆ ಉಭಯ ವಿಚ್ಛೇದ ಅಂತ ಅರ್ಥ ಮಾಡಿದ್ದಾರೆ. ಉಭಯ ವಿಚ್ಛೇದ ಅಂತ ವಿಶೇಷಣ ಹೇಳಿದ್ದಾರೆ, ಅರ್ಥ ಅಂದರೆ ವಿಶೇಷಣ. ಆದಿಭೌತಿಕವಾದ ರೂಪರಸಗಂಧ ಸ್ಪರ್ಶ ಶಬ್ದಗಳ ಜ್ಞಾನ ಬರಬೇಕಾದ್ರೆ ಆದಿ ದೈವಿಕವಾದ ಬೆಳಕು ಮೊದಲಾದದ್ದು, ಆಧ್ಯಾತ್ಮಿಕವಾದ ಕಣ್ಣು ಮೊದಲಾದದ್ದು ಬೇಕು ಅಂತ ಉಭಯ ಎಂಬ ಶಬ್ದದಿಂದ ಆಧ್ಯಾತ್ಮಿಕವಾದ ಕಣ್ಣು ಮೊದಲಾದದ್ದನ್ನು, ಆದಿ ದೈವಿಕವಾದ ಬೆಳಕು ಮೊದಲಾದದ್ದನ್ನು ತೋರಿಸಿದ್ದಾರೆ. ಹೀಗೆ ಉಭಯಾಭ್ಯಾಂ ಉಭಯೇನ, ಈ ಎರಡು ಕಾರಣಗಳಿಂದ ವಿಚ್ಛೇದ. ಯಾವುದರ ವಿಚ್ಛೇದ? ವಿಚ್ಛೇದ ಅಂದರೆ ಜ್ಞಾನ, ಅದು ಆದಿಭೌತಿಕದ ವಿಚ್ಛೇದ, ಹೀಗೆ ಅರ್ಥ ಆಗ್ತದೆ. ಹೀಗೆ ರೂಪ ಮೊದಲಾದವುಗಳ ಜ್ಞಾನ ಹುಟ್ಟಲಿಕ್ಕೆ ಇಂದ್ರಿಯಗಳು ಬೇಕು, ಮತ್ತೆ ಬೆಳಕು ಮೊದಲಾದ ಸಹಕಾರಿಗಳು ಬೇಕು. ಆದರೆ ಇಷ್ಟು ಜ್ಞಾನ ರೂಪಾದಿಗಳು ನಮಗೆ ತಿಳಿದು ಬಂದ ಮೇಲೆ, ಹೀಗೆ ರೂಪಜ್ಞಾನ ಬಂದಿದೆ, ಆದ್ದರಿಂದ ಕಣ್ಣೆಂಬ ಒಂದು ಇಂದ್ರಿಯ ನಮಗಿದೆ, ಬೆಳಕಿದೆ ಅಂತ ನಾವು ಊಹೆ ಮಾಡಿ ತಿಳಿತೇವೆ. ಹೀಗೆ ಪರಸ್ಪರ ಅವಲಂಬನೆ ಇದೆ. ಇದಕ್ಕೊಂದು ದೃಷ್ಟಾಂತ ಕೊಡಬಹುದು. ಹೊಗೆ ಹುಟ್ಟುವುದು ಬೆಂಕಿಯಿಂದ. ಹಸಿ ಕಟ್ಟಿಗೆಯಲ್ಲಿ ಬೆಂಕಿ ಬಿದ್ದರೆ ಅದರಿಂದ ಹೊಗೆ ಹುಟ್ಟುತ್ತದೆ. ಹೀಗೆ ಹೊಗೆ ಹುಟ್ಟಿದ್ದು ಬೆಂಕಿಯಿಂದ. ಆದರೆ ಬೆಂಕಿಯ ಅಸ್ತಿತ್ವ ತಿಳಿದು ಬರುವುದು ಮತ್ತೆ ಬೆಂಕಿಯಿಂದ, ಹೊಗೆಯಿಂದಲೇ. ಹೊಗೆಯನ್ನು ದೂರದಿಂದ ನೋಡಿ ಈ ಹೊಗೆ ಅಲ್ಲಿದೆ ಅಂದಮೇಲೆ ಅದರ ಅಸ್ತಿತ್ವಕ್ಕೆ ಕಾರಣವಾದ ಅಗ್ನಿಯೂ ಅಲ್ಲಿದೆ ಅಂತ ಊಹೆ ಮಾಡ್ತೇವೆ. ಅದರಂತೆ ಇಲ್ಲಿಯೂ ಕೂಡ ಅಂತ ಅರ್ಥ. ರೂಪಜ್ಞಾನ ಬರುವುದು ಕಣ್ಣು ಮತ್ತು ಬೆಳಕಿನಿಂದ. ರೂಪಜ್ಞಾನ ಬಂದ ಮೇಲೆ ನನಗೆ ರೂಪಜ್ಞಾನ ಬಂದಿದೆ, ಆದ್ದರಿಂದ ನನಗೊಂದು ಕಣ್ಣಿದೆ, ನಿಮಗೆ ರೂಪಜ್ಞಾನ ಬಂದಿರುವುದರಿಂದ ನಿಮಗೊಂದು ಕಣ್ಣು ಅನ್ನುವ ಇಂದ್ರಿಯ ಇದೆ ಅಂತ ಹೀಗೆಲ್ಲ ತಿಳ್ಕೊಳ್ತೇವೆ. ಅದನ್ನೇ ಭಾಗವತ ತಾತ್ಪರ್ಯದಲ್ಲಿ ಆದಿಭೌತಿಕೇನ ರೂಪೇಣ ಹಿ ಚಕ್ಷುಃ ಪ್ರಕಾಶಯೋ ಸಮ್ಯಕ್ ಪರಿಜ್ಞಾನಂ.
ರೂಪ ಜ್ಞಾನ ನಮಗೆ ಬಂದಿರುವುದನ್ನು ಗಮನಿಸಿ, ಈ ಒಂದು ಹೇತುವನ್ನು ಗಮನಿಸಿ, ಈ ಹೇತುವಿನಿಂದ ಚಕ್ಷುಷು ಮತ್ತು ಪ್ರಕಾಶ ಇವೆರಡನ್ನು ಕೂಡ ನಾವು ಅನುಮಾನದಿಂದ ತಿಳಿಲಿಕ್ಕೆ ಸಾಧ್ಯ. ಧೂಮದಿಂದ ಅಗ್ನಿಯನ್ನು ಹೇಗೆ ತಿಳಿಲಿಕ್ಕೆ ಸಾಧ್ಯವೋ ಹಾಗೆ ಅಂತ ಅದರ ತಾತ್ಪರ್ಯ. ಆನುಮಾನಿಕ ಅನುಭವ ಸಿದ್ಧ ಅಂತ ಹೇಳ್ತಾರೆ ಯಾದವಾರ್ಯರು. ಅದನ್ನೇ ಅನುಮಾನ ಮಾಡಿ ಹೀಗೆ ತಿಳ್ಕೋತೇವೆ ಅಂತ. ಆದ್ರಿಂದಲೇ ಉಭಯ ವಿಚ್ಛೇದ ಅನ್ನೋದಕ್ಕೆ ಎರಡು ಥರ ಅರ್ಥ ಆಗ್ತದೆ. ಉಭಯೇನ ವಿಚ್ಛೇದ ತೃತೀಯ ವಿಭಕ್ತಿ ಒಂದರ್ಥ. ಕಣ್ಣು ಮತ್ತು ಬೆಳಕಿನಿಂದ ರೂಪಜ್ಞಾನ ಆಗುವುದು, ನಮಗೆ ರೂಪ ತಿಳಿದು ಬರುವುದು. ಇಷ್ಟಾದ ಮೇಲೆ ಆ ರೂಪಜ್ಞಾನ ಅನ್ನುವ ಹೇತುವನ್ನು ಇಟ್ಟುಕೊಂಡು ಕಣ್ಣು ಮತ್ತು ಬೆಳಕಿನ ಜ್ಞಾನ ಆಗ್ತದೆ. ಆವಾಗ ಆ ಆಧ್ಯಾತ್ಮಿಕ ಮತ್ತು ಆದಿದೈವಿಕ ಎರಡನ್ನೂ ಸಂಗ್ರಹಿಸುವ ಆ ಉಭಯ ಅನ್ನುವುದಕ್ಕೆ ಷಷ್ಠಿ ವಿಭಕ್ತಿಯನ್ನು ಹೇಳಬೇಕಾಗ್ತದೆ. ಯಾದವಾರ್ಯರು ಅದನ್ನು ಆದಿದೈವಿಕ ಯೋಹ ವಿಚ್ಛೇದ ಅಂತ ಹೀಗೆ ಮಾಡಿ ತೋರಿಸಿದ್ದಾರೆ. ಅಂತೂ ನಾವೆಲ್ಲರ ಜೀವರೇನಿದ್ದೇವೆ, ನಾವೆಲ್ಲರೂ ನಮ್ಮ ಪರಾವಲಂಬನೆಯನ್ನು ತೋರಿಸ್ತದೆ ಈ ಒಂದು ಪ್ರಕ್ರಿಯೆ. ನಮಗೆ ಜೀವರಿಗೆ ರೂಪವನ್ನು ತಿಳಿಯಲಿಕ್ಕೆ ಕಣ್ಣು ಬೇಕು, ಕಣ್ಣಿನ ಅಭಿಮಾನಿಯಾದ ದೇವತೆ ಬೇಕು, ಬೆಳಕು ಬೇಕು, ಆ ಬೆಳಕನ್ನು ಕೊಡುವಂತಹ ದೇವತೆ ಬೇಕು. ಮುಂದೆ ಆ ಕಣ್ಣು ಅನ್ನುವುದು ಒಂದಿದೆ, ಕಣ್ಣಿನ ದೇವತೆ ಒಬ್ಬ ಇದ್ದಾನೆ, ಬೆಳಕಿದೆ, ಬೆಳಕನ್ನು ಕೊಡುವುದು ಒಬ್ಬ ದೇವತೆ ಇದ್ದಾನೆ ಅನ್ನುವುದನ್ನು ತಿಳ್ಕೊಳ್ಳಿಕ್ಕೆ ರೂಪಜ್ಞಾನ ಎಂಬ ಹೇತು ಬೇಕು ನಮಗೆ. ಹೀಗೆ ನಮಗೆ ಅನುಮಾನ, ಕೆಲವು ಬಾರಿ ಪ್ರತ್ಯಕ್ಷ, ಇವೆಲ್ಲ ಬೇಕಾಗ್ತವೆ. ನಾವೆಲ್ಲ ಹೀಗೆ ಯಾವುದ್ಯಾವುದೋ ಪ್ರಮಾಣಗಳನ್ನು ಅವಲಂಬಿಸಿದವರು. ಈಗ ನಾವು ಸಂಸಾರಾವಸ್ಥೆಯಲ್ಲಿ ಜೀವಸ್ವರೂಪವಾದ ಕಣ್ಣು, ಕಿವಿ, ಮೂಗು ಇತ್ಯಾದಿಗಳನ್ನು ಬಳಸಲಿಕ್ಕೆ ಅಸಮರ್ಥರಾಗಿದ್ದೇವೆ. ಯಾವುದೋ ಜಡವಾದ ಇಂದ್ರಿಯಗಳನ್ನು ನಾವು ಬಳಸಿ ಯಾವ್ಯಾವ ಜ್ಞಾನವನ್ನು ಪಡ್ಕೋತಾ ಇದ್ದೇವೆ. ನಾವು ಇಂದ್ರಿಯಗಳಿಗೆ ಅಧೀನ, ಆ ಇಂದ್ರಿಯಗಳು ಅವುಗಳ ಅಭಿಮಾನಿ ದೇವತೆಗಳಿಗೆ ಅಧೀನ. ನಮಗೆ ಬೆಳಕು ಬೇಕು, ಗಾಳಿ ಬೇಕು, ಏನೇನೋ ಸಹಕಾರಿಗಳು ಬೇಕು. ಒಂದು ತ್ವಗಿಂದ್ರಿಯದಿಂದ ಒಂದು ಸ್ಪರ್ಶವನ್ನು ತಿಳಿಬೇಕಾದ್ರೂ ಕೂಡ ಬರೇ ಇಂದ್ರಿಯ ಇದ್ರೆ ಸಾಲದು, ಸ್ಪರ್ಶ ಅಲ್ಲಿದ್ರೆ ಸಾಲದು, ಅವೆರಡಕ್ಕೆ ಸಂಪರ್ಕ ಬೇಕು. ನಾವು ಎಲ್ಲ ಕಡೆ ವ್ಯಾಪ್ತರಲ್ಲ, ಆದ್ದರಿಂದ ಆ ಸ್ಪರ್ಶ ಉಳ್ಳಂತಹ ವಸ್ತುವಾದರೂ ನಮಗೆ ಬಂದು ನಮ್ಮ ಸಂಪರ್ಕಕ್ಕೆ ಬರಬೇಕು, ನಮ್ಮ ಚರ್ಮಕ್ಕೆ ಅದು ಮುಟ್ಟಬೇಕು, ಅಥವಾ ನಾವೇ ಅಲ್ಲಿಗೆ ಹೋಗಿ ಅದನ್ನು ಮುಟ್ಟಬೇಕು. ಇದು ತ್ವಗಿಂದ್ರಿಯದ್ದಾಯಿತು. ನಮ್ಮ ನಾಲಿಗೆಗೆ ರಸಾನುಭವ ಆಗಬೇಕಾದ್ರೆ ಆ ಪದಾರ್ಥವನ್ನು ನಮ್ಮ ನಾಲಿಗೆ ಮೇಲೆ ಇಟ್ಕೋಬೇಕು, ಅಥವಾ ನಮ್ಮ ನಾಲಿಗೆಯನ್ನು ತೊಗೊಂಡೋಗಿ ಆ ಪದಾರ್ಥ ಎಲ್ಲಿರ್ತೋ ಅಲ್ಲಿ ಹೋಗಿ ನೆಕ್ಕಬೇಕಾಗ್ತದೆ. ಮೂಗಿಗೆ ಗಂಧಾನುಭವ ಬರಬೇಕಾದ್ರೆ ಆ ವಾಯುವಿನ ಮೂಲಕ ಆ ಕೆಲವು ಪದಾರ್ಥಗಳು, ಅವುಗಳ ಪರಮಾಣುಗಳು ನಮ್ಮ ಮೂಗಿಗೆ ಬಂದು ತಟ್ಟಬೇಕು, ಅಥವಾ ನಮ್ಮ ಮೂಗನ್ನೇ ತೊಗೊಂಡೋಗಿ ಅದ್ರ ಹತ್ರ ಮೂಸಬೇಕು, ಪ್ರಾಣಿಗಳ ಮೂಸಿದಂತೆ. ಕಣ್ಣಿನ ಅಳತೆಯಲ್ಲಿ ವಸ್ತುಗಳು ಇರಬೇಕು, ಅಂದ್ರೆ ಕಣ್ಣು ನೋಡಿ ತಿಳಿತದೆ. ಕಿವಿಯ ಅಳತೆಯಲ್ಲಿ ಶಬ್ದ ಇದ್ರೆ ಕಿವಿ ಅದನ್ನು ತಿಳಿಸ್ತದೆ. ಕಣ್ಣಿಗೆ ಬೆಳಕಿಲ್ಲದೆ ಹೋದ್ರೆ ತಿಳ್ಕೊಳ್ಳಿಕ್ಕಾಗೋದಿಲ್ಲ, ಕಿವಿಗೆ ಗಾಳಿಯ ನೆರವಿಲ್ಲದೆ ಹೋದ್ರೆ ಶಬ್ದ ನಮಗೆ ಬಂದು ತಲುಪೋದಿಲ್ಲ. ಇಷ್ಟೆಲ್ಲ ಪರಾವಲನೆ ನಮ್ಮದು. ಆದರೆ ಭಗವಂತ ತನ್ನ ಸ್ವರೂಪವೇ ಆದ ಕಿವಿ, ಕಣ್ಣು, ನಾಲಿಗೆ ಇತ್ಯಾದಿಗಳಿಂದ ನೋಡ್ತಾನೆ. ಭಗವಂತ ಬೇರೆ ಅಲ್ಲ, ಆತನ ಕಿವಿ, ಕಣ್ಣು, ಮೂಗು, ನಾಲಿಗೆ ಬೇರೆ ಅಲ್ಲ, ಆತನ ಕೈ ಕಾಲುಗಳು ಬೇರೆ ಅಲ್ಲ, ಅವನ ಮನಸ್ಸು ಬೇರೆ ಅಲ್ಲ. ಅವನಿಗೆ ಮತ್ತೆ ಯಾವ ಬೆಳಕು ಬೇಕಾಗಿಲ್ಲ, ಅನುಮಾನ ಪ್ರಮಾಣಗಳು ಬೇಕಾಗಿಲ್ಲ, ಶಬ್ದ ಪ್ರಮಾಣ ಬೇಕಾಗಿಲ್ಲ. ಸ್ವರೂಪಭೂತವಾದ ಜ್ಞಾನದಿಂದ ಎಲ್ಲವನ್ನೂ ನೋಡಿ ತಿಳ್ಕೋತಾನೆ. ಅದು ಆತನ ವೈಶಿಷ್ಟ್ಯವನ್ನು ತೋರಿಸ್ತದೆ. ಜಗತ್ತನ್ನೆಲ್ಲ ಇಷ್ಟು ಪರಾವಲಂಬಿ ಅಂತ ತಿಳಿದ ಮೇಲೆ ಭಗವಂತ ಹೀಗೆ ಅಲ್ವಲ್ಲ ಅಂತ ಆತನನ್ನು ತಿಳಿದು ನಮಗೊಂದು ಭಗವಂತನ ಅದ್ಭುತವಾದ ಜ್ಞಾನ ಬರುವುದು ಸಾಧ್ಯ ಅಂತ ಅರ್ಥ ಆಗ್ತದೆ. ಅಭಿಮಾನಿ ದೇವತೆಗಳ ಬಗ್ಗೆ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಮತ್ತು ಕೆಲವು ಉಪನಿಷತ್ತಿನಲ್ಲಿ ಭಾಷ್ಯದಲ್ಲಿ ಹಾಗೆ ಇನ್ನೂ ಕೆಲವು ಕಡೆ ಕೂಡ ಬಂದಿದೆ. ವಾಗಗ್ನಿಶ್ಚಕ್ಷುರಸಾವಾದಿತ್ಯ ಚಂದ್ರಮಾ ಮನೋ ದಿಶಶ್ರೋತ್ರಂ ಸಯೇಷ ಪ್ರಹಿತಾಂ ಸಂಯೋಗೋಧ್ಯಾತ್ಮಂ ಇಮಾಹ ದೇವತಾಃ ಅದವು ಅವಿರಧಿದೈವತಂ ಇತ್ಯೇತದುಕ್ತಂ ಭವತಿ. ಅಧ್ಯಾತ್ಮಮಗ್ನಿರ್ವಾಗಾಖ್ಯಃ ಚಕ್ಷುಃ ಸೂರ್ಯಃ ಪ್ರಕೀರ್ತಿತಃ ಯಜ್ಞಾದಿ ಸಾಧನೆ ಎತ್ತು ಮನಶ್ಚಂದ್ರಃ ಪ್ರಕೀರ್ತಿತಃ ಅಂತ ಭಾಷ್ಯ ಅದನ್ನು ವರ್ಣನೆ ಮಾಡಿದೆ. ಅಧ್ಯಾತ್ಮದಲ್ಲಿ ಅಂದರೆ ನಮ್ಮ ಶರೀರದಲ್ಲಿ ವಾಗಭಿಮಾನಿ ಅಗ್ನಿ, ವಾಗಭಿಮಾನಿ ಸರಸ್ವತಿ ಭಾರತಿ ಅಂತ ಕೇಳಿದ್ದೀವಿ. ಆದರೆ
ಬೇಸಿಕ್ ಕೆಳಹಂತದ ಅಭಿಮಾನಿ ಅಗ್ನಿ, ಚಕ್ಷುಸಿಗೆ ಸೂರ್ಯ ಅಭಿಮಾನಿ, ಮನಸ್ಸಿಗೆ ಯಜ್ಞ ಮಾಡಬೇಕು ಅಂತ ಮನಸ್ಸು ಒಂದು ಲಹರಿಯನ್ನು ಹುಟ್ಟುತ್ತದೆ ಮನಸ್ಸಿನಲ್ಲಿ, ಅದರ ಅಭಿಮಾನಿ ಚಂದ್ರ. ಶ್ರೋತ್ರಕ್ಕೆ ಅಭಿಮಾನಿಗಳು ಮಿತ್ರ, ಯಮ, ವರುಣ, ಕುಬೇರ ಇವರೆಲ್ಲ. ಅವರಲ್ಲಿ ಅವರು ಒಂದೊಂದು ಗ್ರಂಥದ ಅಧ್ಯಯನಕ್ಕೆ ನಮ್ಮ ಮನಸ್ಸನ್ನು ತೊಡಗಿಸ್ತಾರೆ. ಶಿವಾದಿಗಳೆಲ್ಲರೂ ಕೂಡ ಮನಸ್ಸಿನ ಅಭಿಮಾನಿಗಳಾಗಿದ್ದಾರೆ. ಅದು ಹಿಂದೆನೇ ಬಂದಿದೆ. ಶಿವಾದೀನಾಂಚ ಸರ್ವೇಶ ಮನಸ್ತ್ವಂ ಕಥಿತಂ ಪುರ. ಏತಾಃ ಸರ್ವಾಃ ದೇವತಾ ಹಿ ಬ್ರಹ್ಮವಾಯು ಸುಪರ್ಣಕಾಃ. ಬ್ರಹ್ಮ, ವಾಯು, ಗರುಡ, ಶೇಷ, ರುದ್ರ, ಚಂದ್ರ, ಸೂರ್ಯ, ಅರ್ಯಮ, ಮಿತ್ರ, ವರುಣ, ಕುಬೇರ ಎಲ್ಲರೂ ಕೂಡ ದೇವತೆಗಳು ಅಂತ ಕರೆಸ್ಕೋತಾರೆ. ಅವರೆಲ್ಲರಿಗೂ ಮಿಗಿಲಾದಂಥ ಹೆದ್ದೈವ ಅಂದ್ರೆ ಭಗವಂತ ವಿಷ್ಣು ಅಂತ ಅದರ ತಾತ್ಪರ್ಯ ಆಗ್ತದೆ. ಮನಸ್ಥೂಲಂತ ವಾಸವ, ಸ್ಥೂಲ ಮನಸ್ಸಿನ ದೇವತೆ ಇಂದ್ರ, ಮತ್ತೆ ಗರುಡ, ಶೇಷ, ರುದ್ರರು ಮನಸ್ಸಿನ ದೇವತೆಗಳು. ಸೂಕ್ಷ್ಮ ಮನಸ್ಸಿನ ಕೆಲಸ ಜ್ಞಾನವನ್ನು ಕೊಡುವುದು. ಅದರಲ್ಲಿ ಶೇಷ ನಮ್ಮಿಂದ ವ್ಯಾಖ್ಯಾನ ಮಾಡಿಸ್ತಾನೆ. ವ್ಯಾಖ್ಯಾನಕ್ಕೆ ನಮ್ಮನ್ನು ತೊಡಗಿಸುವ ಮನಸ್ಸಿನ ದೇವತೆ ಶೇಷ. ನಮ್ಮನ್ನ ಮನನಕ್ಕೆ ತೊಡಗಿಸುವವನು ರುದ್ರ, ಧ್ಯಾನಕ್ಕೆ ತೊಡಗಿಸುವವನು ಗರುಡ. ಹೀಗೆ ಅವರೆಲ್ಲ ಒಂದೊಂದು ಇಂದ್ರಿಯದ ಅಭಿಮಾನಿಗಳಾಗಿರ್ತಾರೆ. ಮನಸ್ಸಿಗಂತೂ ದೊಡ್ಡ ತಂಡವೇ ಇದೆ ಅದರ ಅಭಿಮಾನಿ ದೇವತೆಗಳಾಗಿ. ಪೃಥ್ವೀಮಯಂ ಮನಸ್ಥಸ್ತ್ರ ಶೇಷವೀಂದ್ರ ಶಿವೇಂದ್ರಕಾಹ ಕಾಮಾನಿರುದ್ಧೌ ದೇವಗುರು ಮನೋದೇವ ಸಚಂದ್ರಕಾಹ. ನಮ್ಮ ಈ ಮನಸ್ಸು ಅನ್ನದಿಂದ ಆಗ್ತದೆ. ಅನ್ನ ಹುಟ್ಟುವುದು ಪೃಥ್ವಿಯಿಂದ. ಶೇಷ, ಗರುಡ, ರುದ್ರ, ಇಂದ್ರ, ಕಾಮ, ಅನಿರುದ್ಧ, ಬೃಹಸ್ಪತಿ, ಚಂದ್ರ ಇವರೆಲ್ಲ ಮನಸ್ಸಿನ ದೇವತೆ. ವಾಗ್ದೇವತೆ ಹಿ ತಥೋ ವನ್ಹಿರ್ ಉಮಾಚಾಪಿ. ಅಗ್ನಿ ಮತ್ತು ಉಮಾ ಇಬ್ಬರು ಕೂಡ ವಾಗ್ದೇವತೆಗಳು ಅಂತ ಕರೆಸ್ಕೋತಾರೆ. ಅಗ್ನಿ ವಾಕ್ಕಿನ ಅಭಿಮಾನಿ ಆಗಿರುವುದಲ್ಲದೆ ಚಕ್ಷುರ ಅಭಿಮಾನಿಯೂ ಆಗ್ತಾನೆ ಒಂದಷ್ಟು. ಚಂದ್ರ ಮನೋಭಿಮಾನಿ ಅಲ್ಲದೆ ಶ್ರೋತ್ರಾಭಿಮಾನಿಯೂ ಆಗ್ತಾನೆ. ಸ್ವಾಹಾದೇವಿ ಅಗ್ನಿಪತ್ನಿ, ಅವಳು ಮಂತ್ರಗಳಿಗೆ ಅಭಿಮಾನಿ ಆಗಿರುವುದಲ್ಲದೆ ವಾಗಭಿಮಾನಿನಿಯೂ ಕೂಡ ಆಗಿದ್ದಾಳೆ. ಸ್ವಾಹಾಯ ಅಪಿ ವಾಕ್ತ್ವಂಚ ಪರ್ಜನ್ಯಸ್ಯ ಮನಸ್ಥಿತಿ. ಪರ್ಜನ್ಯ ಮಳೆಯ ದೇವತೆ, ಇಂದ್ರಿಯ ಗೋಲಕದ ಅಭಿಮಾನಿಯವನು, ಹಾಗೆ ಮನೋಭಿಮಾನಿಯೂ ಆಗ್ತಾನೆ. ಹೀಗೆ ಶೇಷವೀಂದ್ರ ಶಿವಾದೀನಾಂಚ ಮನ ಆದಿ ಸ್ವರೂಪಿಣಾಂ ಆಶ್ರಯೋ ವಾಯುರೇವೈಕಃ ತಸ್ಯ ನಾರಾಯಣ ಸ್ವಯಂ. ಎಲ್ಲ ದೇವತೆಗಳಿಗೆ ವಾಯು ಆಶ್ರಯ, ಅವನಿಗೆ ನಾರಾಯಣ ಆಶ್ರಯ ಅಂತ ಹೀಗೆ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಬಂದಿದೆ. ಈಗ ನಾವೇನು ಶ್ಲೋಕ ನೋಡ್ತಿದ್ದೀವಿ, ಇದರ ಮುಂದಿನ ಶ್ಲೋಕದಲ್ಲಿ ಸ್ವಾಶ್ರಯಾಶ್ರಯ ಅಂತ ಒಂದು ಶಬ್ದ ಬರುವುದಿದೆ. ಜೀವರು ತಮ್ಮ ಜ್ಞಾನ, ಕ್ರಿಯೆ ಇತ್ಯಾದಿಗಳಿಗಾಗಿ ದೇವತೆಗಳನ್ನು ಅವಲಂಬಿಸ್ತಾರೆ. ಆ ದೇವತೆಗಳು ಪ್ರಾಣನನ್ನು, ಭಗವಂತನನ್ನು ಅವಲಂಬಿಸ್ತಾರೆ. ಆದ್ದರಿಂದ ಅವನು ಸ್ವಾಶ್ರಯಾಶ್ರಯ, ಎಲ್ರಿಗೂ ಆಶ್ರಯ ಅಂತ ಭಾಗವತ ಹೇಳಿದೆ. ಮುಂದೆ 9ನೇ ಶ್ಲೋಕದಲ್ಲಿ ಅದು ಬರೋದಿದೆ. ಅದು ಈಗ ನಾವೇನು ಐತರೇಯ ಉಪನಿಷತ್ತಿಗೆ ಅನುಸಾರವಾಗಿ ಅನೇಕ ದೇವತೆಗಳನ್ನು ನೋಡಿದ್ವಿ. ಅಲ್ಲಿ ಆಶ್ರಯೋ ವಾಯುರೇವೈಕಃ ತಸ್ಯ ನಾರಾಯಣ ಸ್ವಯಂ ಅನ್ನೋ ಮಾತಿನಿಂದ ಮುಂದೆ ಬರುವ ವಿಷಯವನ್ನು ಈ ಶ್ಲೋಕದಿಂದ ನಾವು ಸಮರ್ಥಿಸಿಕೊಂಡಂತಾಗ್ತದೆ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರದ ವಿಷಯದಲ್ಲಿ ರಸಿಕನ ಹುಸಿಗೆ ಹಾಕಿದಿರುವ ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ. ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ.